ವಿಧಿಯಾಟ ಕ್ರೂರವಾದದ್ದು. ಅತ್ತ ಕಣ್ಣೆದುರೇ ಮದುವೆಯಾದ 16 ವರ್ಷ ಜೊತೆಯಾಗಿದ್ದ ಪತಿ ಇನ್ನಿಲ್ಲ ಎಂಬಂತಹ ಕಹಿ ಸತ್ಯ. ಇತ್ತ ತನ್ನನ್ನು ನಂಬಿ ಕುಳಿತಿರುವಂತಹ ನೂರಾರು ವಿದ್ಯಾರ್ಥಿಗಳ ಪರೀಕ್ಷೆಯ ಭವಿಷ್ಯ. ಈ ಎರಡರ ನಡುವೆ ಆ ತಾಯಿ ಆರಿಸಿಕೊಂಡಿದ್ದು ಮಾತ್ರ ವೃತ್ತಿ ಧರ್ಮವನ್ನ. ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಜೆ.ಬಿ. ಸರಗೂರು ಸರ್ಕಾರಿ ಪ್ರೌಢಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿ ಜ್ಯೋತಿಯವರ ಈ ಕತೆ ಕೇಳಿದ್ರೆ ಕಲ್ಲು ಮನಸ್ಸಿನವರು ಕೂಡ ಕರಗ್ತಾರೆ. ಪತಿಯ ಸಾವಿನ ಅತೀವ ನೋವಿನ ನಡುವೆಯೂ ಕಣ್ಣೀರು ನುಂಗಿ ಶಾಲೆಗೆ ಹಾಜರಾದ ಇವರು ಗಣಿತದ ಪಾಠ ಮಾಡುವ ಮೂಲಕ ಗುರು ಎನ್ನುವ ಪದಕ್ಕೆ ಹೊಸ ಅರ್ಥವನ್ನ ನೀಡಿದ್ದಾರೆ. ಮೈಸೂರಿನ ದಟ್ಟಗಳ್ಳಿ ನಿವಾಸಿಯಾಗಿರುವ ಜ್ಯೋತಿಯವರ ಪತಿ ಸಾಫ್ಟ್ವೇರ್ ಇಂಜಿನಿಯರ್ ಕಿರಣ್ ಕುಮಾರ್ ಮಾರ್ಚ್ 25ರ ಬುಧವಾರ ಬೆಳಿಗ್ಗೆ ಹೃದಯಾಘಾತದಿಂದ ಕೊನೆಯುಸಿರೆಳೆದರು. ಮಾರ್ಚ್ 28ರಂದು ಎಸ್ಎಸ್ಎಲ್ಸಿ ಗಣಿತ ಪರೀಕ್ಷೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಗಣಿತವೆಂದ್ರೆ ಒಂದು ರೀತಿಯ ನಡುಕ. ನಾನು ಈ ಸಮಯದಲ್ಲಿ ಜೊತೆಗಿಲ್ಲದಿದ್ರೆ ನನ್ನ ಮಕ್ಕಳು ಪರೀಕ್ಷೆಯಲ್ಲಿ ಕಂಗಾಲಾಗಬಹುದು ಎಂಬ ಆತಂಕ ಜ್ಯೋತಿಯವರ ಕಣ್ಣೀರನ್ನ ಮೀರಿ ನಿಂತಿತ್ತು. ಪತಿಯ ಅಂತ್ಯಕ್ರಿಯೆ ಮುಗಿದ ಮರುದಿನವೇ ಇನ್ನು ಮನೆಯಲ್ಲಿ ಸೂತಕದ ಛಾಯೆ ಇರುವಾಗಲೇ ಅವರು ಶಾಲೆಗೆ ಹೆಜ್ಜೆ ಹಾಕಿದ್ರು. ಶಾಲೆಯ ಆವರಣ ಪ್ರವೇಶಿಸಿದಾಗ ಮಕ್ಕಳ ಕಣ್ಣಲ್ಲೂ ನೀರಿತ್ತು. ಆದ್ರೆ ಜ್ಯೋತಿಯವರು ಮಾತ್ರ ಗಟ್ಟಿಯಾಗಿ ನಿಂತು, ಮಕ್ಕಳೇ ಹೆದರಬೇಡಿ, ನಾನು ನಿಮ್ಮ ಜೊತೆಗಿದ್ದೇನೆ ಎಂದು ಧೈರ್ಯವನ್ನ ತುಂಬಿದ್ರು. ಕಠಿಣವಾದ ಗಣಿತದ ಸಮಸ್ಯೆಗಳನ್ನ ಬಿಡಿಸ್ತಾ ಪರೀಕ್ಷೆಯ ಸಿದ್ಧತೆ ಮಾಡಿಸುತ್ತಾ ಅವರು ವೃತ್ತಿಪರತೆಯ ಪಾರಕಾಷ್ಠೆಯನ್ನ ಮೆರೆದ್ರು. ವಿಷಯ ತಿಳಿದು ಶಾಲೆಗೆ ಬಂದ ಬಿಇಒ ರಾಜು ಅವರು ಜ್ಯೋತಿಯವರ ಸ್ಥಿತಿ ಕಂಡು ಮರುಗಿದ್ರು. ಅಮ್ಮ, ನಿಮ್ಮ ನೋವು ನಮಗೆ ಅರ್ಥವಾಗ್ತದೆ, ದಯವಿಟ್ಟು ಮನೆಗೆ ಹೋಗಿ ವಿಶ್ರಾಂತಿ ಪಡೆಯಿರಿ, ನಾವು ಪರ್ಯಾಯ ವ್ಯವಸ್ಥೆ ಮಾಡ್ತೇವೆ ಎಂದ್ರು. ಆದ್ರೆ ಜ್ಯೋತಿ ಅವರು ವಿನಯದಿಂದಲೇ ನುಡಿದ ಮಾತು ಅಲ್ಲಿ ನೆರೆದಿದ್ದವರ ಕಣ್ಣಿನಲ್ಲಿ ನೀರು ಬರುವಂತೆ ಮಾಡಿತು. ಗಣಿತವನ್ನ ಮೊದಲಿನಿಂದ ನಾನೇ ಕಲಿಸಿದ್ದೇನೆ, ನನ್ನ ಮಕ್ಕಳು ಪರೀಕ್ಷೆಯಲ್ಲಿ ಸೋಲ್ಬಾರದು, ಅವರು ಉತ್ತಮ ಅಂಕ ಪಡೆದ್ರೆ ನನ್ನ ಪತಿಯ ಆತ್ಮಕ್ಕೆ ಶಾಂತಿ ಸಿಗ್ತದೆ, ನಾಳೆಯೂ ನಾನು ಬಂದು ಮಕ್ಕಳಿಗೆ ಬೆಂಬಲವಾಗಿರ್ತೇನೆ ಎಂದು ಅವರು ಹೇಳಿದಾಗ ಇಡೀ ಶಾಲೆಯೇ ಸ್ತಬ್ಧವಾಗಿತ್ತು. ತನ್ನ ವೈಯಕ್ತಿಕ ಬದುಕಿನ ಅತಿ ದೊಡ್ಡ ದುಃಖವನ್ನ ಪಕ್ಕಕ್ಕಿಟ್ಟು ಸಮಾಜದ ಆಸ್ತಿಯಾದ ಮಕ್ಕಳ ಭವಿಷ್ಯಕ್ಕಾಗಿ ಮಿಡಿದ ಜ್ಯೋತಿಯವರ ಈ ಕಾರ್ಯ ಕೇವಲ ವರದಿಯಲ್ಲ, ಅದೊಂದು ಪ್ರೇರಣೆ. ಇಂದು ಇಡೀ ಮೈಸೂರು ಜಿಲ್ಲೆ ಮಾತ್ರವಲ್ಲದೆ ನಾಡಿನ ಜನತೆ ಈ ಅಕ್ಷರ ಮಾತೆಯ ಕರ್ತವ್ಯ ನಿಷ್ಠೆಗೆ ತಲೆಬಾಗ್ತಾ ಇದೆ.